ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ನಮ್ಮ ಪದ್ಧತಿ ಕಲಾಚಾರಕ್ಕೆ ಪ್ರತೀಕವಾದಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವುದರ ಕುರಿತಾಗಿ ಮಾಹಿತಿಯನ್ನ ಹಂಚಿ ತಲುಪಿಸುವಂತಹ ಕಾರ್ಯಕ್ರಮವೇ ನಿಮ್ಮೆಲ್ಲರ ನೆಚ್ಚಿನ ಸುತ್ತಮುತ್ತ ಕಾರ್ಯಕ್ರಮದ ಈ ದಿನದ ವಿಶೇಷತೆಗಳೇನು ನೋಡೋಣ ಬನ್ನಿ. ಯೋಗ ಇಂದು ವಿಶ್ವ ಮಾನ್ಯತೆಯನ್ನ ಪಡೆದಿದೆ. ಯೋಗ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಹಾಗೂ ಭಾವನಾತ್ಮಕ ಸ್ತರಗಳಲ್ಲಿ ಸಮತೋಲನವನ್ನು ಕಾಯ್ದಿರಿಸುವಲ್ಲಿ ಸಹಾಯಕಾರಿ ಮಾಧ್ಯಮವಾಗಿ ಪರಿಣಮಿಸಿದೆ. ಹೀಗಾಗಿ ಉತ್ತಮವಾದಂತಹ ಜೀವನ ಶೈಲಿಯತ್ತ ಪ್ರೇರೇಪಿಸಲು ಯೋಗ ಅತ್ಯಂತ ಅವಶ್ಯಕ ಹಾಗೂ ಆಧುನಿಕ ಜೀವನ ಶೈಲಿಯ ಯಾಂತ್ರಿಕತೆಯಲ್ಲಿ ಹಾಗೂ ಜೀವನದ ಭರಾಟೆಯಲ್ಲಿ ಅನಿವಾರ್ಯ ಹಾಗೂ ಅತ್ಯವಶ್ಯಕ ಕೂಡ ಆಗಿದೆ. ಯೋಗ ಒಂದು ನಿಜವಾದ ಸುಯೋಗ. ಇದನ್ನು ಸಂಭ್ರಮಿಸಲೆಂದೇ 11 ವರ್ಷಾಂತಗಳನ್ನು ಪೂರೈಸಿದಂತಹ ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಬೆಂಗಳೂರು ದೂರದರ್ಶನ ಕೇಂದ್ರ ಚಂದನ ವಾಹಿನಿ ತನ್ನ ಆವರಣದಲ್ಲಿ ವಿಶೇಷ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ನಮ್ಮ ದೂರದರ್ಶನದ ಈ ಹಸಿರು ಮೈದಾನದಲ್ಲಿ ಒಳ್ಳೆ ಬಿಳಿ ಮಲ್ಲಿಗೆ ಅರಳಿದ ಹಾಗೆ ನೀವೆಲ್ಲ ಕಾಣಿಸ್ತಾ ಇದ್ದೀರಾ. ಇಂತಹ ಶುಭ ಸಂದರ್ಭದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥ ಒಂದು ಕರೆಯನ್ನು ಏನು ಕೊಟ್ಟಿದ್ದಾರೆ ಈ ಸತಿಯ ಟ್ಯಾಗ್ಲೈನ್, ಅದನ್ನು ಪಾಲಿಸೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಈ ದೂರದರ್ಶನದ ಈ ಕಾರ್ಯಕ್ರಮದ ಹೆಚ್ಚಳ ಏನು ಅಂದರೆ, ಸುಶ್ರೀ ಶೋಭಾ ಕರಂದ್ಲಾಜೆ ಮೇಡಮ್, ಅತಿ ಸಣ್ಣ ಮಧ್ಯಮ ಕೈಗಾರಿಕೆ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ಸಚಿವರು, ಭಾರತ ಸರ್ಕಾರ, ಅವರು ನಮ್ಮ ಕರೆಯನ್ನು ಮನ್ನಿಸಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಯೋಗ ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯವಶ್ಯಕ ಹಾಗೂ ಅನಿವಾರ್ಯ. ಯೋಗದಿಂದಲೇ ಯೋಗಕ್ಷೇಮ ಅನ್ನುವಂತಹ ವಿಶೇಷ ಮಾಹಿತಿಯನ್ನ ಸಾರಲು ಮಾನ್ಯ ಕೇಂದ್ರ ಅತಿ ಸಣ್ಣ ಮಧ್ಯಮ ಕೈಗಾರಿಕೆ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವರು, ಭಾರತ ಸರ್ಕಾರ, ಸುಶ್ರೀ ಶೋಭಾ ಕರಂದ್ಲಾಜೆರವರು ವೇದಿಕೆ ಕಾರ್ಯಕ್ರಮವಾಗಿ ಅದರ ಭಾಗವಾಗಿ ಮಾತನಾಡಿ ಎಲ್ಲರಿಗೂ ವಿಶೇಷ ಜಾಗೃತಿಯನ್ನ ನೀಡಿದರು. ಯೋಗದ ಜ್ಞಾನ ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟಂಥ ಒಂದು ದೊಡ್ಡ ಸಂಪತ್ತು. ಅವರು ತಮ್ಮ ಜೀವನದಲ್ಲಿ ಯೋಗವನ್ನು ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ, ಅದರ ಮೇಲೆ ಅವರ ಶರೀರದ ಮೇಲೆ ರಿಸರ್ಚ್ ಮಾಡಿ, ಅವರ ಮನಸ್ಸಿನ ಮೇಲೆ ರಿಸರ್ಚ್ ಮಾಡಿ ಜಗತ್ತಿಗೆ ಯೋಗವನ್ನು ಕೊಟ್ಟರು. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಆದ ಮೇಲೆ, ಅವರು ಪ್ರಧಾನಿ ಆದಂಥ ವರ್ಷದಿಂದ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಬೇಕು. ಯಾವುದು ನಮ್ಮ ದೇಶಕ್ಕೆ ಒಳ್ಳೆಯದಿದೆ ಅದನ್ನೇ ಇಡೀ ವಿಶ್ವಕ್ಕೆ ಕೊಡಬೇಕು. ಯಾಕಂದರೆ ನಾವು ವಸುದೈವ ಕುಟುಂಬಕಂ ಅಂತ ಹೇಳಿದವರು, ಅದನ್ನು ವಿಶ್ವಕ್ಕೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದರು. ಅದಕ್ಕಾಗಿ ವಿಶ್ವಸಂಸ್ಥೆಗೆ ಹೋದರು, UN ವಿನಂತಿಯನ್ನು ಇಟ್ಟರು. ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆಯನ್ನು ಮಾಡಬೇಕು. ಇದರಿಂದ ಇಡೀ ಪ್ರಪಂಚಕ್ಕೆ ಮೈ ಮತ್ತು ಮನಸ್ಸನ್ನು ಸ್ಥೀಮಿತ ಇಟ್ಕೊಳ್ಳೋಕ್ಕೆ ಖಂಡಿತ ಇದು ಸಹಾಯವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಹೇಳಿದರು. ಯೋಗ ಪಟುಗಳನ್ನು ತಯಾರು ಮಾಡುವಂಥದ್ದನ್ನು ಮಾಡಿದರು. ಇದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು UN ಒಪ್ಕೊಳ್ತು. ಅಂದರೆ ಇಡೀ ಪ್ರಪಂಚ ಇವತ್ತು ಯೋಗವನ್ನು ಒಪ್ಕೊಂಡಿದೆ, ಯೋಗವನ್ನು ಅಪ್ಕೊಂಡಿದೆ. ಬದ್ಧ ಕೋಣಾಸನ, ಬಟರ್ಫ್ಲೈ ಪೋಸ್, ಎರಡೂ ಕೈನ ತಗೊಂಡು ಲಾಕ್ ಮಾಡಿ ಹೀಗಿಟ್ಕೊಂಡು ಬ್ಯಾಕ್ ಸ್ಟ್ರೈಟ್ ಆಗಿಡಿ, ಕತ್ತು ಮತ್ತು ಬೆನ್ನು ಸ್ಟ್ರೈಟ್ ಆಗಿಟ್ಟು, ಚಿನ್ ಇಸ್ ಲಿಟಲ್ ಫಾರ್ವರ್ಡ್. ಕೆಲವ್ರಿಗಾಗುತ್ತೆ, ಕೆಲವ್ರಿಗಾಗಲ್ಲ, ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಓಕೆ, ಜೆಂಟಲ್ ಆಗಿ ಇದನ್ನು ನೀವು ನೋವು ಅನ್ಸಿದ್ರೆ ಆ ನೋವನ್ನು ಎಂಜಾಯ್ ಮಾಡಬೇಕು. ನೋವು ಜಾಸ್ತಿ ಇದ್ದರೆ ಜಾಸ್ತಿ ಸ್ಮೈಲ್ ಮಾಡಬೇಕು. ಓಕೆ, ಎಲ್ಲರೂ ಮಾಡ್ತಿದ್ದೀರಾ ಸ್ಮೈಲ್? ವಾಟ್ ಇಸ್ ಇಟ್? ಸೋ ಮೆನಿ ಬಟರ್ಫ್ಲೈಸ್ ಇನ್ ದ ಗಾರ್ಡನ್ ಟುಡೇ. ಎಕ್ಸಲೆಂಟ್. ಸೊ ಈ ಫ್ಲಾಪಿಂಗ್ನ ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಅಕಸ್ಮಾತ್ ನಿಮಗೆ ಕಾಲು ಹೋಗ್ತಾ ಇಲ್ಲ ಅಂದರೆ ಒಂದು ಕೈ ಸಪೋರ್ಟ್ ತೊಗೊಂಡು ಅದನ್ನು ನೀವು ಕೆಳಗೆ ಕೂಡ ಟ್ಯಾಪ್ ಮಾಡ್ಕೋಬೋದು. ವೆರಿ ಗುಡ್. ಕೀಪ್ ಯುವರ್ ಬ್ಯಾಕ್ ಸ್ಟ್ರೈಟ್, ಕೀಪ್ ಯುವರ್ ನೆಕ್ ಫಾರ್ವರ್ಡ್. ಗುಡ್ ಜಾಬ್. ಇನ್ಹೇಲ್.
ಕೊನೆಯದಾಗಿ 3 ಓಂಕಾರ. ಓಕೆ, ಚಿನ್ಮುದ್ರ, ಕೀಪ್ ಯುವರ್ ಬ್ಯಾಕ್ ಆ್ಯಂಡ್ ನೆಕ್ ಸ್ಟ್ರೈಟ್. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡುವಾಗ ಓಂಕಾರ ಚಾಂಟ್ ಮಾಡೋಣ 3 ಸರ್ತಿ. ಇನ್ಹೇಲ್, ಎರಡು ಕೈನ ನಮಸ್ಕಾರ ಮುದ್ರದಲ್ಲಿ ತಂದು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿ ಇದನ್ನು ಕಾರ್ಯಕ್ರಮನ ಮುಗಿಸೋಣ. ತದನಂತರ ದೂರದರ್ಶನ ಕೇಂದ್ರ ಚಂದನ ವಾಹಿನಿಯ ಆವರಣದಲ್ಲಿ ಹಸಿರನ್ನು ಪೋಷಿಸಲು, ಉಸಿರನ್ನ ಸಮೃದ್ಧತೆಯತ್ತ ಕರೆದೊಯ್ಯಲು ವಿಶೇಷ ರೀತಿಯಲ್ಲಿ ಸಸಿಯನ್ನು ನೆಟ್ಟರು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಶ್ವಶಾಂತಿಗಾಗಿ, ಜ್ಞಾನಕ್ಕಾಗಿ ಹಾಗೂ ಸಕಲರ ಯೋಗಕ್ಷೇಮಕ್ಕಾಗಿ ಹಾಗೂ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಆಯೋಜಿಸಿದ್ದು, ಸಾರ್ವಜನಿಕರ ಹಿತಾಸಕ್ತಿ ಹಾಗೂ ಜನಜಾಗೃತಿ ಮೂಡಿಸಲೆಂದೇ ದೂರದರ್ಶನ ಕೇಂದ್ರ ಚಂದನ ವಾಹಿನಿ ಬೆಂಗಳೂರು ಮಲ್ಲೇಶ್ವರಂನಲ್ಲಿರುವ PM ಶ್ರೀ ಕೇಂದ್ರೀಯ ವಿದ್ಯಾಲಯ ಶಾಲಾ ಆವರಣದಲ್ಲಿ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನ ಆಯೋಜಿಸಿತ್ತು. ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಪ್ರಾದೇಶಿಕ ಅಧಿಕಾರಿ ಶ್ರೀ ಯಶವಂತ್ ಶೆಹನಾಯಿ, ಬೆಂಗಳೂರು ದೂರದರ್ಶನ ಕೇಂದ್ರದ ಉಪಮಹಾನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ಎ ಹನುಮಂತೂರವರು, ಖ್ಯಾತ ಚಿತ್ರನಟ ಯುವರಾಜ್ ಕುಮಾರ್, ಸುದ್ದಿ ವಿಭಾಗದ ಮುಖ್ಯಸ್ಥರು BA ಕೇಶವಮೂರ್ತಿ ಸೇರಿದಂತೆ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. On the yoga day, apart from gym activities which many people are aware of, we should also uphold to yoga, which India is the root to that. It is coming from ancient roots. It doesn't only build the body but also builds your mind. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಷನ್ ಮಾಡ್ತಿರೋದು. Why they say yoga andre, yoga teaches you to be calm. Yoga teaches you to have patience. Not just yoga, anything like fitness alli aage, whatever sports you play as kids, always try to play some sport, always try to be active, because futurely yavatidrunu your body is what is going to keep you going every day. Best for your future. Ellaru olledagi, ellaru life alli ಖುಷಿಯಾಗಿರಿ ಯಾವಾಗಲೂ. The word yoga is derived from Sanskrit. Yoga means to bind body and mind. So mind ಅನ್ನೋದು ಬಾಡಿ ಒಳಗಡೆ ಇದೆ, ಆದರೆ ಬಾಡಿನ ಡೈರೆಕ್ಟ್ ಮಾಡೋದು ಮೈಂಡ್. ಹೌದಾ, ಸರಿನಾ? ಸೊ ನೀವು ಮೈಂಡ್ನ ಹೇಗೆ ಟ್ರೈನ್ ಮಾಡ್ತೀರಾ ಆಗಿದ್ರೆ? ಹೌ ವಿಲ್ ಯು ಟ್ರೈನ್ ಯುವರ್ ಮೈಂಡ್? ಎನಿಬಡಿ? ಎಸ್, ಮೆಡಿಟೇಷನ್ ಈಸ್ ಒನ್ ಆಸ್ಪೆಕ್ಟ್. ಆದರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಯು ಕ್ಯಾನ್ ಟ್ರೈನ್ ಯುವರ್ ಮೈಂಡ್ ಬೈ ಟ್ರೈನಿಂಗ್ ಯುವರ್ ಬಾಡಿ. ಯೋಗವೆಂಬ ಸುಯೋಗದ ಮಹತ್ವವ ಸಾರಲು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಚಿಹ್ನೆಯ ಆಕಾರದಲ್ಲಿ ರಂಗವಲ್ಲಿಯ ಬಿಡಿಸಿ ಆ ಚಿಹ್ನೆಯ ಆಕೃತಿಯಂತೆ ಸರತಿ ಸಾಲಿನಲ್ಲಿ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ಗಣ್ಯ ಅತಿಥಿಗಳು ಎಲ್ಲರೂ ನಿಂತು ಸರಳ ಆಸನಗಳ ಮುಖೇನ ಯೋಗ ಸಂಸ್ಕೃತಿಯ ವೈಶ್ವಿಕ ಪ್ರಜ್ಞೆಯನ್ನು ಮೆರೆದರು. ಯೋಗದ ಮಹತ್ವವನ್ನು ಸಮಾಜಕ್ಕೆ ತಲುಪಿಸುವ ಈ ಕಾರ್ಯಕ್ರಮವು ಆರೋಗ್ಯಕರ ಜೀವನ ಶೈಲಿಯತ್ತ ಜನರನ್ನು ಪ್ರೇರೇಪಿಸುವ ಸದುದ್ದೇಶವನ್ನು ಹೊಂದಿದೆ. ಒಟ್ಟಾರೆ ಯೋಗ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತೆ, ವಿದ್ಯಾರ್ಥಿಗಳಲ್ಲಿ, ಸಕಲರಲ್ಲಿ ಏಕಾಗ್ರತೆ ವೃದ್ಧಿಸುತ್ತೆ,
ನಿರ್ದಿಷ್ಟವಾದಂತಹ ನಿರ್ಣಯಗಳನ್ನು ಜೀವನದಲ್ಲಿ ತೆಗೆದುಕೊಳ್ಳಲು ಸಹಾಯಕಾರಿಯಾಗುತ್ತೆ. ಕಮಲಾ ಹಂಪನ ಸಾಹಿತ್ಯ ವೇದಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ನಾಡೋಜ ಪ್ರೊಫೆಸರ್ ಕಮಲಾ ಹಂಪನರವರ 2ನೇ ವರ್ಷದ ಪುಣ್ಯ ಸಂಸ್ಮರಣಾ ಕಾರ್ಯಕ್ರಮವನ್ನು ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವ ಗಾಂಧಿ ಭವನದ ಮಹಾದೇವ್ ದೇಸಾಯಿ ಸಭಾಂಗಣದಲ್ಲಿ ನುಡಿನಮನ, ಗೀತನಮನ ಹಾಗೂ ಕಾವ್ಯನಮನ ಕಾರ್ಯಕ್ರಮಗಳ ಮೂಲಕ ಭಾವಪೂರ್ಣವಾಗಿ ಸಮರ್ಪಿಸಿದರು. ನಾಡೋಜ ಪ್ರೊಫೆಸರ್ ಕಮಲಾ ಹಂಪನರವರ 2ನೇ ವರ್ಷದ ಪುಣ್ಯ ಸಂಸ್ಮರಣೆ ಕಾರ್ಯಕ್ರಮವು ಗಾಂಧಿ ಭವನದ ಮಹಾದೇವ್ ದೇಸಾಯಿ ಸಭಾಂಗಣದಲ್ಲಿ ಇತ್ತೀಚೆಗಷ್ಟೇ ಕಮಲಾ ಹಂಪನ ಸಾಹಿತ್ಯ ವೇದಿಕೆ, ಕನ್ನಡ ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ನೆರವೇರಿಸಿತು. ಇದೇ ಸಂದರ್ಭದಲ್ಲಿ ಶ್ರೀಮತಿ ಪ್ರತಿಭಾ ನಂದಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾವ್ಯ ನಮನವು ವಿಶೇಷವಾಗಿ ಜರುಗಿತು. ತದನಂತರ ಸುಶ್ರಾವ್ಯವಾದಂತಹ ಸುಗಮ ಸಂಗೀತಧಾರೆ, ಗೀತ ನಮನದೊಂದಿಗೆ ಕಾರ್ಯಕ್ರಮವು ಭಾವಪೂರ್ಣವಾಗಿ ಅರ್ಥವತ್ತಾಗಿ ಜರುಗಿಸಲಾಯಿತು. ಈ ಸಾಹಿತ್ಯಿಕ ಪತ್ರಿಕೆಗಳಿದೆಯಲ್ಲ, ಆ ಸಾಹಿತ್ಯಿಕ ಪತ್ರಿಕೆಗಳಲ್ಲಿ ಬರುವಂತಹ ಹೊಸ ಹೆಸರುಗಳು ಅದು ಅವ್ರಿಗೆ ರೋಮಾಂಚನ ಆಗೋದು. ಹಾಗಾಗಿ ಈ ಕವಿಗೋಷ್ಠಿ ಯುವಕರು ಮತ್ತು ಯುವ ಮನಸ್ಸುಗಳೇ ಇರಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಹಾಗಾಗಿ ನಮ್ಮ ತಂದೆ ಹಂಪನವರಲ್ಲಿ ಹೇಳಿದ ತಕ್ಷಣ ಅವರು ಹೌದು, ನಾವು ಅವ್ರಿಗೇನೆ ಅವಕಾಶ ಕೊಡಬೇಕು ಅಂತ ತಕ್ಷಣ ಅವರು ಗೊತ್ತಲ್ಲ ಎಸ್ ಅಂತ ಅವರಲ್ಲಿರುವಂತಹ ಜೀವನೋತ್ಸಾಹ ಮತ್ತು ಪುಟುವಿಕೆ ಇದೆಯಲ್ಲ, ಹುಮ್ಮಸ್ ಇದೆಯಲ್ಲ, ಆ ಹುಮ್ಮಸ್ನಿಂದ ಅವರು ತಕ್ಷಣ ಒಪ್ಪಿಗೆ ಕೊಟ್ಟರು. ಈ ಭಾನು, ಈ ಭೂಮಿ, ಹಗಲು, ಇರುಳು, ಪ್ರಕೃತಿಯ ಸಿರಿ ಸೊಬಗು ಏನೂ ಬದಲಾಗದೆ ಉಳಿದಿಲ್ಲ. ಕಾಲ ಉರುಳಿದಂತೆ ಭಾರತ ಜಗಕ್ಕೆ ಸಾರಿದ ನುಡಿಗಳ ಮರೆತು ನಾವು ಬದಲಾಗುತ್ತಿಹೆವು. ಮತಾಂಧತೆಯ ದುಷ್ಟ ಪಥದಿ ಕಣ್ಣು ಮುಚ್ಚಿ ಹೊರಟಿಹೆವು. ದಿನ ಹಾದು ಹೋಗುವ ದಾರಿಯಾದರೂ ಪ್ರತಿದಿನ ಹೊಸತನ್ನೇ ಕಂಡುಕೊಳ್ಳುವ ನಾವು ಅದೆಷ್ಟು ಬದುಕಿರಬಹುದು, ಅದೆಷ್ಟು ನಮ್ಮೊಳಗಿನ ಮನುಷ್ಯರನ್ನು ನಾವು ಗುರುತಿಸಬಹುದು. ಅದೇ ದಾರಿ, ಬದಲಾಗದ ತರಕಾರಿ ಸೊಪ್ಪಿನಂಗಡಿಗಳು, ಬದಲಾಗದ ಹೂವು ಹಣ್ಣಿನಂಗಡಿಗಳು, ದಾರಿ ಪೂರ ಥರ ಥರದ ಕೂಗು. ನಾನು ಮಾತನಾಡುತ್ತಿರಲಿಲ್ಲ. ಕವಿತೆ ಹೆಸರು ಈ ಬದುಕಿಗೆ ಪ್ರೀತಿಯಿಂದ. ಅಚ್ಚುಗಳ ಆಕಾರ, ಹರಿವಿನ ಬೇಸರ, ನಿರಾಕಾರದ ವಾಸನೆ, ಸಮುದ್ರನ ವೈರಾಗ್ಯ, ಈ ಎಲ್ಲದರ ಬಗೆಗೆ ನಿನ್ನಷ್ಟಕ್ಕೆ ಆಡಿಕೊಳ್ಳುವ, ನಿನ್ನಷ್ಟಕ್ಕೆ ಗೊಣಗಿಕೊಳ್ಳುವ, ನಿನ್ನಷ್ಟಕ್ಕೆ ಅದೃಶ್ಯವಾಗುವ ಆ ನಿನ್ನ ಅಡಗುದಾಣಗಳ ವಿಳಾಸ ನನಗೂ ಹೇಳು. ನಿರ್ಲಿಪ್ತ ಕತ್ತಲೆಗೂ ಜಾಗ ಕೊಡುವ ಬೆಳಕೆ, ನಿನ್ನ ಔದಾರ್ಯವನ್ನು ನನಗೂ ಕಲಿಸು. ಯಾವ ದೇವರು ಎದೆ ಹಾಲು ಕೊಡಲ್ಲ, ಯಾವ ದೇವರು ತುತ್ತನ್ನ ಇದನ್ನ ಮಾಡಲ್ಲ, ಯಾವ ದೇವರು ಜಗಳ ಹಾಡಲ್ಲ. ತಾಯಿಗೆ ಮಿಗಿಲಾದ ಇನ್ನೊಂದು ಶಬ್ದ ಇಲ್ಲ. ಇದು ನನಗೆ ಇದು ಅಮ್ಮನ ಸಂಸ್ಕರಣೆ ಅಲ್ಲ, ಅಮ್ಮನ ನೆನಪುಗಳನ್ನು, ಜೀವನೋತ್ಸವವನ್ನು ಒಂದು ಮಗು ಪುಟಿಯುವ ಹಾಗೆ ನಮ್ಮೆಲ್ಲರ ಮನಸ್ಸುಗಳು ಪುಟಿಬೇಕು. ಮತ್ತು ನಮ್ಮ ಜೀವಪರ ಆಲೋಚನೆಗಳು ವಿಸ್ತರಿಸಬೇಕು. ಅದು ಬಹಳ ಮುಖ್ಯ ಕವಿಗೆ. ಅಮ್ಮ ಎಲ್ಲ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೆಲಸ ಮಾಡಿದರು. ಸಂಸಾರಿಯಾಗಿ, ಮತ್ತೆ ಒಂದು ಮನೆಯ ಗೃಹಿಣಿಯಾಗಿ, ಕವಿಯಾಗಿ ಬಹಳ ದೊಡ್ಡ ಹೋರಾಟಗಾರರಾಗಿದ್ದರು ಅಮ್ಮ. ಹಲವು ಸಂವತ್ಸರಗಳ ದಾಟಿ ಮಣಿಕಟ್ಟಿನಲ್ಲಿ ಉಳಿದ ಅರಿಶಿಣ ಕುಂಕುಮದಲ್ಲಿ ಬಳುವಳಿಯಾಗಿ ಬಂದ ಬಳೆ, ಬಣ್ಣ ಮಾಸಿ ಮೈಲುಗಟ್ಟಲೆ ಸವೆದ ಕಾಲಕ್ಕೂ ಸೆಡ್ಡು ಹೊಡೆದ ಅವಳದ್ದು ಅರ್ಧಚಂದ್ರನ ಕಲೆ. ಪರ್ವತದ ಬುಡದಿಂದ ಬೀಸಿ ಬಂದಿದೆ ಗಾಳಿ, ಕೋಪದಲ್ಲಿ ಸುಮ್ಮನೆ ಉರುವಿದಂತೆ. ಹಗಲು ರಾತ್ರಿಯ ದಾಟಿ ಹಸಿಯ ಗಾಯವ ತೀಡಿ ಉರಗದ ವಿಷವನ್ನೇ ಸುರುವಿದಂತೆ. 7 ಕುದುರೆಗಳ ರಥವು ಧೋ ಎಂದು ಓಡುತ್ತಿರೆ, ಚಕ್ರ ಕೆಲ್ಲಿಯ ಕರುಣೆ ಸಾವಧಾನ. ಗೆಲ್ಲಬೇಕಿದೆ ರಾಜ್ಯ, ಕೊಲ್ಲಬೇಕಿದೆ ಸೈನ್ಯ, ಅಡ್ಡ ಸಿಕ್ಕುವುದೆಲ್ಲ ಹೊಟ್ಟೆಗನ್ನ. ನೀವು ನಂಬುವುದಿಲ್ಲ,
ಬೆಟ್ಟದ ಬಾಹುಬಲಿ ಕೆಳಗಿಳಿದು ನಮ್ಮ ಮನೆಗೆ ಬಂದಿದ್ದನೆಂದರೆ ನಂಬುವುದಿಲ್ಲ. ಅವನೊಡನೆ ಆ ನವಿಲೂ ಬಂದಿತ್ತೆಂದರೆ ನೀವು ಮೂಗು ಮುರಿಯುವಿರಿ ಖಂಡಿತ. ವೈಶಾಖ ಹುಣ್ಣಿಮೆಯ ರಾತ್ರಿ ಮಳೆಯಲ್ಲಿ ನೆನೆದು ಬಂದಿದ್ದ ಗೊಮ್ಮಟನ ಗುಂಗುರು ತಲೆ ಕೂದಲು ಒದ್ದೆಯಿಂದ ಹನಿ ಹನಿ ನೀರು ಹಾಗೆ ಮೈ ಇಳಿದು ನೆಲವ ಸೋಂಕಿದಾಗ ಬೆಳಕೆ ಸುರಿದಂತೆ ಬೆಳಗುತ್ತಿತ್ತು. ಒಂದ್ಸಲ ಸಂಕ್ರಮಣ ಪತ್ರಿಕೆಯಲ್ಲಿ ಕಮಲಹಂಪನ ಅವರು ಒಂದು ಲೇಖನ ಬರೆದಿದ್ರು, ಕನ್ನಡದ ಮೊಟ್ಟ ಮೊದಲ ಸ್ತ್ರೀವಾದಿ ಅಮೃತಮತಿ ಅಂತ. ತಕ್ಷಣ ನಾನೇನು ಮಾಡಿದೆ, ಅವಾಗ ಇನ್ನೂ ನಂದು ಹುಡುಗ ಬುದ್ಧಿ, ನಾನು ಚಿಕ್ಕವಳಾಗಿದ್ದೆ, ಬರಿಬೇಕು ಅನ್ನೋ ಹುಮ್ಮಸ್ಸಿತ್ತು. ಆ ಹುಮ್ಮಸ್ಸಲ್ಲಿ ನಾನು ಅದನ್ನು ಒಪ್ಪಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಲೇಖನ ಬರೆದು ಅದರ ಮುಂದಿನ ಸಂಚಿಕೆಯಲ್ಲೇ ಚಂಪಾ ಅವರು ಅದನ್ನು ಪ್ರಕಟ ಮಾಡಿದರು. ನನ್ನ ವಾದ ಏನಿತ್ತು ಅಂತಂದರೆ, ಜನ್ನನ ಉದ್ದೇಶ ಏನಿತ್ತು, ಕವಿಯ ಉದ್ದೇಶ ಏನಿತ್ತು, ಅಮೃತಮತಿಯನ್ನು ಚಿತ್ರಿಸುವಾಗ ಅವನ ತಲೆಯಲ್ಲಿದ್ದು, ನೀವು ಹೀಗೆ ಸಲ್ಲದ್ದನ್ನು ಮಾಡಿದರೆ ನಿಮಗೆ ನರಕ ಅಂತ ಹೇಳೋದು ಅವನ ಉದ್ದೇಶ ಆಗಿತ್ತು ಅಂತ. ಈಗ ನಾವು ಫೆಮಿನಿಸ್ಟ್ ಸ್ಟಡೀಸಲ್ಲಿ ಫೆಮಿನಿಸ್ಟ್ ಆ್ಯಂಗಲಿಂದ ನಾವು ಹಳೆಯ ಕೃತಿಗಳನ್ನು, ಹಳೆಯ ಪಾತ್ರಗಳನ್ನ ನಾವು ಮರು ವಿಶ್ಲೇಷಣೆಗೆ ಒಳಪಡಿಸಿದಾಗ ಅದರ ಸಾಧ್ಯತೆಗಳೇನು, ಅದರ ಮಿತಿಗಳೇನು ಅನ್ನೋದ್ರ ಬಗ್ಗೆ ನಾವಿಬ್ಬರು ಬಹಳ ಸುದೀರ್ಘವಾಗಿ ಮಾತಾಡಿದ್ವಿ. ಮೇಘಶ್ಯಾಮ ರಾಧಿಗಾತು ಮಂಚದಲ್ಲಿ ಕೂತು, ಮೇಘಶ್ಯಾಮ ರಾಧಿಗಾತು ಹಾಡುತ್ತಿಹನು ಏನೋ ಮಾತು, ರಾಧೆ ನಾಚುತ್ತಿದ್ದಳು. ಯಾರವರು 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 ಯಾರೋ ಬಾಗಿಲಿಗೆ ಬಂದವರು ನಿಂದವರು ಯಾರೋ, ಒಳಗೆಲ್ಲ ಬೆಳಕನ್ನು ಚೆಲ್ಲಿದವರ್ಯಾರೋ, ತುಂಬಿದ್ದ ಕತ್ತಲನು ಕಳೆದವರು ಯಾರೋ. ಇಂಧನ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ವಿದ್ಯುತ್ ಪರಿಶೀಲನಾ ಇಲಾಖೆ ಇವರುಗಳ ಸಹಯೋಗದಲ್ಲಿ ಜೂನ್ 26ರಿಂದ ಜುಲೈ 2ನೇ ತಾರೀಕಿನವರೆಗೂ ಒಂದು ವಾರ ನಿರಂತರವಾಗಿ ಸಾರ್ವಜನಿಕರ ಹಿತಾಸಕ್ತಿ ಹಾಗೂ ಜನಜಾಗೃತಿಗಾಗಿ ಉದ್ಯಮಗಳು, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಲ್ಲಿ ಸುರಕ್ಷತಾ ಅಭ್ಯಾಸಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನುವಂಥ ಒಂದು ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಸಪ್ತಾಹ, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಆಯೋಜಿಸಲಾಗಿತ್ತು. ಇಂದಿನ ಮುನ್ನೆಚ್ಚರಿಕೆ, ನಾಳೆಯ ಸುರಕ್ಷತೆ, ಇದು ಈ ಬಾರಿಯ ಧ್ಯೇಯ ವಾಕ್ಯವಾಗಿದ್ದು, ಇದಕ್ಕಾಗಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿರುವ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಇವರುಗಳ ಆವರಣದಲ್ಲಿ ವಿಶೇಷ ವೇದಿಕೆ ಹಾಗೂ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ಜಾಗೃತಿ, ನಾಳೆಯ ಸುರಕ್ಷತೆ ಈ ಧ್ಯೇಯ ವಾಕ್ಯದೊಂದಿಗೆ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಲಾಗಿದೆ. ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆ ಹಾಗೂ ವಿದ್ಯುತ್ ಪರಿಶೀಲನಾ ಇಲಾಖೆ ಸಹಯೋಗದಲ್ಲಿ ಈ ಜಾಗೃತಿ ಸಪ್ತಾಹ ಅಭಿಯಾನ ಆಯೋಜನೆ ಮಾಡಲಾಗಿತ್ತು. Because
Because safety is not just a practice. It is a responsibility to our nation. Thank you. ಜಾಗೃತಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಟೈಮ್ ಕೂಡ ನಾವು ಇಲಾಖೆಯೊಂದಿಗೆ ಅಪ್ಪಚ್ಚಿಯವರೊಂದಿಗೆ ಕೈ ಜೋಡಿಸಿ ಹಾಗೆ ಗುತ್ತಿಗೆದಾರರ ಸಂಘದವರಿಗೆ ಜೊತೆಗೆ ಕೈ ಜೋಡಿಸಿ ಈ ಒಂದು ಸಪ್ತಾಹವನ್ನು ಒಂದು ವಾರ ಭಾಳ ಎಫೆಕ್ಟಿವ್ ಆಗಿ ಮಾಡಿದ್ವಿ. ಅದೇ ರೀತಿ ಸರ್ ಕೂಡ ಈಗ ನನಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಸ್ವಲ್ಪ ಫೈನಾನ್ಷಿಯಲಿ ಆಲ್ಸೋ ಆ್ಯಕ್ಚುಲಿ ವಿ ಆರ್ ಕಾಂಟ್ರಿಬ್ಯೂಟಿಂಗ್. ಸರ್ ವಿಲ್ ಸೇ ದ್ಯಾಟ್ ಹೌ ಮಚ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ನಾವು ಒಂದು ವಾರ ಅವರೊಟ್ಟಿಗೆ ಕೈ ಜೋಡಿಸಿ ಸರ್ ನಾವು ಸಪ್ತಾಹವನ್ನು ಮಾಡ್ತೇವೆ. ಈಗಾಗಲೇ ವೆಂಕಟೇಶ್ ಅವರು ಹೇಳಿದರು ಸಪ್ತಾಹ ಒಂದು ದಿನ ಅಥವಾ ಒಂದು ವಾರದ್ದಲ್ಲ, ಇದು ಇಡೀ ನಮ್ಮದು ವರ್ಷ ಪೂರ್ತಿ ಮಾಡಬೇಕಾಗ್ತದೆ. ನಾವೆಲ್ಲರೂ ಸೇರಿ ಅದನ್ನು ಮಾಡೋಣ. ಅಂದರೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ತರಬೇಕು. ಇದೊಂದು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು ಪದ್ಧತಿ ಬಂದಿದ್ದೀವಿ. ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದರ ಅವಶ್ಯಕತೆ ಬಗ್ಗೆ ಬಹುಶಃ ತಮಗೆಲ್ಲರೂ ಗೊತ್ತಿದೆ. ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ಸು ಅಥವಾ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಅಥವಾ ಪೂರ್ತಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಖಂಡಿತ ನಮ್ಮ ರಾಷ್ಟ್ರ ಯಾವ ರೀತಿಯಲ್ಲಿ ಬೆಳೀತಾ ಇದೆ ಅಂದರೆ ನಮಗೆ ಇನ್ನಷ್ಟು ಬಹಳಷ್ಟು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಬಳಕೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜೂನ್ ಕೊನೆ ವಾರ ಅಂದರೆ 26/6/2026ರಿಂದ 2/7/2026ರವರೆಗೆ ಒಂದು ನ್ಯಾಷನಲ್ ಸೇಫ್ಟಿ ವೀಕ್ 2026ನ ಹಮ್ಮಿಕೊಂಡಿದ್ದೀವಿ. ಈ ವರ್ಷ CA ಅವರು ನಮಗೊಂದು ಧ್ಯೇಯ ವಾಕ್ಯ ಕೊಟ್ಟಿದ್ದಾರೆ. ಅಂದರೆ ಟುಡೇಸ್ ಅವೇರ್ನೆಸ್ ಟುಮಾರೋಸ್ ಪ್ರೊಟೆಕ್ಷನ್. ಇವತ್ತಿನ ಮುಂಜಾಗ್ರತೆ ನಾಳಿನ ಸುರಕ್ಷತೆ. ಇದರ ಜೊತೆಗೆ ನಾವೆಲ್ಲರೂ ಸೇರಿ ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸೋಣ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಸಿಬ್ಬಂದಿಗಳ ಸುರಕ್ಷತಾ ಕ್ರಮಗಳ ಸಂಚಾರಿ ಸೂಚನಾತ್ಮಕ ಮತ್ತು ಸಂಚಾರಿ ವಿದ್ಯುತ್ ಪರಿಶೀಲನಾ ಕೇಂದ್ರವನ್ನು ಉದ್ಘಾಟಿಸಲಾಯಿತು. ಈ ಸಂಚಾರಿ ಘಟಕಗಳು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಚರಿಸಿ ವಿದ್ಯುತ್ ಅಪಾಯಗಳ ಬಗ್ಗೆ ಜನರಿಗೆ ನೇರವಾಗಿ ಜಾಗೃತಿಯನ್ನು ಮೂಡಿಸಲಿವೆ. ಬೆಂಗಳೂರಿನ ಬಸವೇಶ್ವರ ನಗರ KHB ಕಾಲೋನಿಯಲ್ಲಿರುವಂತಹ ಸುಪ್ರಸಿದ್ಧ ದೇವಾಲಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಟ್ರಸ್ಟ್ ಇತ್ತೀಚೆಗಷ್ಟೇ ಆಲಯದ 29ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ವೈಭವೋಪೇತವಾಗಿ ನಿರ್ವಹಿಸಿತು. ಈ 29ನೇ ವಾರ್ಷಿಕ ಉತ್ಸವಗಳ ಹಾಗೂ ವರ್ಧಂತಿಯ ಸಮಾರಂಭದ ವಿಶೇಷತೆಗೆಂದೇ ಭಕ್ತಿ ಕುಸುಮ ಎಂಬ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವಿಶೇಷ ಸಾಮಾಜಿಕ ಜಾಲತಾಣದ ಅಧಿಕೃತ ಚಾಲನೆಯನ್ನು ಕೂಡ ನೀಡಲಾಯಿತು. ಆದಿಚುಂಚನಗಿರಿ ಕ್ಷೇತ್ರದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ನೆರವೇರಿಸಲಾಯಿತು. ಕೆಂಪೇಗೌಡರಿಂದ ಸ್ಥಾಪಿತವಾದಂಥ ಬೆಂಗಳೂರು ನಗರದಲ್ಲಿ ಜಗತ್ತಿಗೆ IT ಎಂಜಿನಿಯರ್ಸ್ಗಳನ್ನು, ಡಾಕ್ಟರ್ಸ್ಗಳನ್ನು, ಸೈಂಟಿಸ್ಟ್ಗಳನ್ನು, ಒಂದು ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಬೆಂಗಳೂರಿನಲ್ಲಿ ಮಧ್ಯಭಾಗದಲ್ಲಿ ಕಾರ್ಯ ಆಗ್ತಾ ಇರ್ತಕ್ಕಂಥ ತುಂಬ ಸಂತೋಷ ಇದೆ. ಧರ್ಮ ಮತ್ತು ಆಧ್ಯಾತ್ಮ ಮತ್ತು ವಿಜ್ಞಾನ ಯಾವ ಕಾಲಕ್ಕೂ ಕೂಡ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ಸೃಜಾಮ್ಯಹಂ ಅಹಂ ಸೃಜಾಮ್ಯಹಂ.
ತದಾತ್ಮಾನಂ ಸೃಜಾಮಿ ಅಹಂ. ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಧರ್ಮ ಅವನತಿಯ ಆದಿಯನ್ನು ಹಿಡಿಯಿತು ದುಷ್ಟರಿಂದ, ಆಗ ಸಾಮಾನ್ಯ ವ್ಯವಸ್ಥೆಗಳಿಂದ ಧರ್ಮವನ್ನು ಸರಿದಾರಿಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ಇಡೀ ಅಸ್ತಿತ್ವವೇ ಒಂದು ರೂಪವನ್ನು ತಾಳಿ ಜಗತ್ತಿಗೆ ಬರುತ್ತಂತೆ. ಆದರೆ ಅಷ್ಟು ವರ್ಷಗಳ ಕಾಲ ಅಲ್ಲಿವರೆಗೂ ಕೂಡ ಪರವಾಗಿ ಏನು ತೊಂದರೆ ಇಲ್ಲ ನಡ್ಕೊಂಡು ಹೋಗ್ತಾ ಇದೆ ಅಂದಾಗ ಸಾಮಾನ್ಯವಾದ ಸ್ಥಿತಿಯಲ್ಲೇನೆ ಧರ್ಮ ತನ್ನ ದಾರಿಯನ್ನು ಹಿಡ್ಕೊಂಡು ನಡೀತಾ ಇರ್ತದೆ. ಅಂತಹ ಧಾರ್ಮಿಕ ಹಾದಿಯಲ್ಲಿ ನಡೀತಕ್ಕಂಥ ಹಲವಾರು ವ್ಯವಸ್ಥೆಗಳಲ್ಲಿ ನಮ್ಮ ದೇವಸ್ಥಾನಗಳ ಒಂದು ಪರಂಪರೆಯೂ ಕೂಡ ಉಂಟು. ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಸ್ಥಾಪಿತವಾಗಿ ನಿರಂತರವಾಗಿ ಈ ಪ್ರದೇಶದ ಎಲ್ಲ ಜನರಿಗೆ ಶ್ರದ್ಧಾ ಕೇಂದ್ರವಾಗಿರುವ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವ 29 ವರ್ಷಗಳು ಇತ್ತೀಚೆಗೆ ನಡೀತು. ಸುಬ್ರಹ್ಮಣ್ಯೇಶ್ವರ ಸೇವಾ ಟ್ರಸ್ಟ್ ಈ ದೀರ್ಘ ಅವಧಿನಲ್ಲಿ ದೇವಸ್ಥಾನವನ್ನು ಒಂದು ಒಳ್ಳೆಯ ಕ್ಷೇತ್ರವನ್ನಾಗಿ ಮಾಡೋದ್ರಲ್ಲಿ ಪೂರ್ಣ ಶ್ರಮಿಸಿದ್ದಾರೆ. ಈ ವರ್ಷದ ವಿಶೇಷ ಅಂತಂದರೆ 29ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಒಂದು ಭಕ್ತಿ ಕುಸುಮ ಅಂತ ಒಂದು ಪುಸ್ತಕವನ್ನು, ಅನೇಕ ಧಾರ್ಮಿಕ ವಿಚಾರಗಳನ್ನ ಒಳಗೊಂಡ ಪುಸ್ತಕವನ್ನು, ಜೊತೆಗೆ ಇನ್ನೂ ವಿಶೇಷ ಅಂತಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದ ಕುರಿತು ಒಂದು ವೆಬ್ಸೈಟನ್ನು ಇವತ್ತು ಲೋಕಾರ್ಪಣೆ ಮಾಡಲಾಗಿದೆ. ಆಲಯದ ಮೂಲಮೂರ್ತಿ ಹಾಗೂ ಪರಿವಾರ ದೇವತಾ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಸುಬ್ರಹ್ಮಣ್ಯ ಸ್ವಾಮಿ ಮೂಲ ಮಂತ್ರ ಹೋಮ, ಶ್ರೀ ದುರ್ಗಾ ಹೋಮ, ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ, ಅಭಿಷೇಕ, ಅಲಂಕಾರ ಆರಾಧನೆಗಳ ನಂತರ ಮಹಾಪ್ರಸಾದದ ಸ್ವರೂಪವಾಗಿ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗವಾಗಿ ಸಾಯಂಕಾಲ ಶ್ರೀಮತಿ ಪದ್ಮಶ್ರೀ ಪ್ರಸಾದ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಗೀತಾಲಾಪನೆಯನ್ನು ನೆರವೇರಿಸಲಾಯಿತು. ಸುಬ್ರಹ್ಮಣ್ಯ ತಾಯಿಯ ಚಾಳಿ ನಿನಗೆ ಕೈಯ ಕಾವೇರಮ್ಮನ ಹೆಸರಿನಲ್ಲಿ, ಕಾವೇರಮ್ಮನ ಹೆಸರಿನಲ್ಲಿ ಸಾವಿರ ಸಾವಿರ ಗುಣ ಬಡಿಸುತ್ತಿದೆ. ಆಕೆಯ ಸಂತತಿ ಚೆನ್ನಿರಲೆಂದು ಎಲ್ಲ ಸೌಖ್ಯವು ಸಿಗಲೆಂದು ಮರೆಯದೆ ನೀನು ಹರಸಯ್ಯ ಹೌಸಿಂಗ್ ಬೋರ್ಡಿನ ಸುಬ್ರಹ್ಮಣ್ಯ. ಹೌಸಿಂಗ್ ಬೋರ್ಡಿನ ಸುಬ್ರಹ್ಮಣ್ಯ, ಹೌಸಿಂಗ್ ಬೋರ್ಡಿನ ಸುಬ್ರಹ್ಮಣ್ಯ. ಅನ್ನದಾನವು ನಿನಗಿಷ್ಟವಂತೆ ನಿತ್ಯ ಪ್ರಸಾದಕ್ಕೆ ಅಕ್ಕಿ ಬೆಲ್ಲ ಬೇಳೆ ತುಪ್ಪ ಕೊಟ್ಟವರನ್ನು ಕೊಡದವರನ್ನು ಒಟ್ಟಿಗೆ ಸೇರಿಸಿ ನೀ ಹರಸಯ್ಯ ಹೌಸಿಂಗ್ ಬೋರ್ಡಿನ ಸುಬ್ರಹ್ಮಣ್ಯ. ಹೌಸಿಂಗ್ ಬೋರ್ಡಿನ ಸುಬ್ರಹ್ಮಣ್ಯ, ಹೌಸಿಂಗ್ ಬೋರ್ಡಿನ ಸುಬ್ರಹ್ಮಣ್ಯ. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ವಿಶೇಷ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿ ಹಾಗೂ ಮನರಂಜನಾ ಆಯಾಮಗಳೊಂದಿಗೆ ಸಂಧಿಸ್ತೀನಿ. ಅಲ್ಲಿವರೆಗೂ ವಂದನೆಗಳು.